ಶ್ವೇತಾ ಮೇಡಮ್ ಹೇಳಿ. ಸರ್ ಈಗ ನೀವು ಈಗ ಜಸ್ಟ್ ಮಾತಾಡಿದ್ರಲ್ಲ ಅದ್ರ ಬಗ್ಗೆ ಒಂದು ಡೌಟ್ ಇದೆ ಕೇಳ್ತೀನಿ. ಈಗ ನೀವು ಬೇಗ ಊಟ ಮಾಡ್ಬೇಕು ಅಂತೀರಾ, ಅಂದ್ರೆ 7:30 ಒಳಗೆ ಊಟ ಕಂಪ್ಲೀಟ್ ಮಾಡ್ಬೇಕು ಅಂತೀರಾ ಸರ್. ಚಿಕ್ಕ ಮಗಳು ಅಂದ್ರೆ ನನ್ ಮಗಳೇ 7 ಗಂಟೆ 7:30 ಊಟ ಮಾಡಿಸಿದ್ರೆ ಮತ್ತೆ 11:30 12 ಗಂಟೆಗೆ ಎಬ್ಬಿಸಿದ್ರು ನಂಗೆ ಹಶ್ವಾಗಿದೆ ಏನಾದ್ರು ಕೊಡು ಅಂತಾಳೆ. ಏನಾಗಿದೆ ಅಂದ್ರೆ ಅಂದ್ರೆ ಹೈಬ್ರಿಡ್ ಆಗ್ತಾ ಇದ್ದೀರಾ. ಏನ್ ಕೊಡ್ತಾ ಇದ್ದೀರಾ ಅವರಿಗೆ? ಅಂದ್ರೆ ಊಟ ಸರ್ ನಾರ್ಮಲ್ ಮನೆ ಊಟನೇ ಮುದ್ದೆ ಈಗ ನೈಟ್ ನಾವೇನು ಅನ್ನ ರೊಟ್ಟಿ ಈ ತರ ಊಟ ಮಾಡಿಲ್ಲ ಅಂದ್ರೆ ನಮ್ ಜೊತೆನೆ ಊಟ ಮಾಡಿದ್ರೆ ಅವಳು ನಾವ್ ಮಲಗ್ಬೇಕು ಇನ್ನೇನು 10 ಗಂಟೆಗೆ ಮಲಗ್ತೀವಿ ಅಂದ್ರೆ ನಂಗೆ ಹಶುವಾಗಿದೆ ಅಂದ್ರೆ ಅವಳು ಚಿಕ್ಕವಳು ಸರ್ 4 ವರ್ಷ ಇದ್ದಾಳೆ. ನಂಗೆ ಏನಾದ್ರು ಕೊಡು ಅಂತ ಹಠ ಮಾಡ್ತಾಳೆ, ಹಶುವಾಗಿದೆ ನಂಗೆ ಏನಾರ ಕೊಡು. ಕೊನೆಗಿಲ್ಲ ಅಂದ್ರೆ ಅವಳೇ ಹುಡ್ಕೊಂಡ್ ಹಣ್ಣು ಅದು ಇದು ಇದ್ ಮಾಡ್ತಾಳೆ. ಬಟ್ ಈ ತರ ಇದ್ರೆ ಏನ್ ಮಾಡ್ಬೇಕು ಅಂತ ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಜನ ಸರ್ ನೀವು 7:30 6:30 ಗಂಟೆಗೆ ಊಟ ಮಾಡಿ ಅಂತ ಹೇಳ್ತೀರಾ. ರಾತ್ರಿ 10:30 11 ಗಂಟೆಗೆ ಹಸು ಆಗುತ್ತಾ ಅಂತ ಹೇಳ್ತೀರಾ. ಹೌದಲ್ವಾ? ಯಾಕೆ ಹಸು ಆಗತ್ತಪ್ಪ ಅಂದ್ರೆ ನೀವು ತಿನ್ನಂತ ಫುಡ್ ಅಲ್ಲಿ ಎನರ್ಜಿ ಇರಲ್ಲ. ಹಾ ಸರ್. ಇವಾಗ 3 ತಿಂಗಳು ಬೆಳೆ ತಿಂದಿರಂದ್ರೆ ಮುದ್ದೆ ಮತ್ತೆ ಮಾಡಿ 3 ಅವರಿಗೆ ಮತ್ತೆ 3 ಅವರಿಗೆ ಮತ್ತೆ ಹಸಿವು ಆಗುತ್ತೆ. ಹೌದಾ? ಈಗ ಆಗ ಸರ್ ನೈಟ್ ಮುದ್ದೆ ರೊಟ್ಟಿ ಈ ತರ ಊಟ ಮಾಡಿದ್ರು ಕೇಳ್ತಾಳಲ್ಲ. ಅದೇ ನೀವು ಮುದ್ದೆನ ತಿನ್ನಿ ರೊಟ್ಟಿನ ತಿನ್ನಿ, ಹೈಬ್ರಿಡ್ ತಿನ್ಬೇಡಿ. ಆರು ಹಾ ತಿಂಗಳು ಹೌದು ಸರ್. ಬೆಳೆದಿರುತ್ತದಲ್ವಾ ಹಾ ಮುದ್ದೆ, ಸರ್. ರಾಗಿ, ಹಾ ಅದನ್ನ ಕೊಡಿ. ಅಕ್ಕಿ 6 ತಿಂಗಳು ಬೆಳೆದಿರೋದನ್ನ ಕೊಡಿ. ಅಂದ್ರೆ ಒಂದು 6 ಅವರ್ ಆದ್ರೂ ಮುಂದೆ ಹೋಗುತ್ತೆ ಹಶು. ನೀವು 3 ತಿಂಗಳು ಹಾ ಬೆಳೆದ್ ಕೊಟ್ರೆ ಮತ್ತೆ 3 ಅವರಿಗೆ ಮತ್ತೆ ಹಶು ಆಗುತ್ತೆ. ಅಂದ್ರೆ ಅದು ಒಂದು ರೂಢಿ ಆಗ್ಬಿಟ್ಟಿದೆ ಸರ್. ಈ ನಾವ್ ಈ ಕ್ಲಾಸ್ ಕಲಿಯೋಕ್ಕಿಂತ ಮುಂಚೆ ನಾವೇನ್ ಹ್ಯಾಬಿಟ್ಸ್ ಮಾಡ್ಕೊಂಡಿದ್ವಾ ಅದ ಹ್ಮ್. ಹ್ಯಾಬಿಟ್ಸ್ ಅದ್ರ ಹಂಗೆ ಇದೆ. ಈಗ ನಾವು ಸ್ವಲ್ಪ ಲೈಫ್ ಅಲ್ಲಿ ಚೇಂಜಸ್ ಕಾಣ್ತಾ ಇದೀವಿ. ಓ ಈ ಟೈಮಲ್ಲಿ ತಿನ್ಬಾರ್ದು ಇದನ್ನ ಹಿಂಗೆ ಅಂತ ಸ್ವಲ್ಪ ಹ್ಮ್. ಅಂದ್ರೆ ಸಡನ್ ಆಗಿ ಅದಕ್ಕೆ ಅಡ್ಜಸ್ಟ್ ಆಗಕ್ ಆಗ್ತಿಲ್ಲ ಸರ್. ಒಂದ್ 50% ಆಗಿದೀವಿ, ಇನ್ನು ಫುಲ್ ಆಗಕ್ ಆಗ್ತಾ ಇಲ್ಲ. ಕನ್ವರ್ಟ್ ಆಗ್ಬೇಕು. ಹಾ ಸರ್ ಅದಕ್ಕೋಸ್ಕರ ಸರ್ ಇನ್ನೊಂದು ನೀವು ನಿಮ್ದು ಒಂದು ಲಾಸ್ಟ್ ಟೈಮ್ ಒಂದು ವಿಡಿಯೋನು ನೋಡಿದೀನಿ. ಆ ಹ್ಮ್. ಈಗ ಮಕ್ಕಳಿಗೆ ಮೆಮೊರಿ ಬಗ್ಗೆ ಏಕಾಗ್ರತೆ ಈ ತರದೊಂದು ಕಾನ್ಸೆಪ್ಟ್ ಮಾಡಿದ್ರಿ ನೀವು. ಎಸ್. ಆ ಸರ ಈ ಅದ್ರಲ್ಲೂ ನೋಡಿದೀನಿ ಮೊನ್ನೆ ಒಂದು ಇದ್ರಲ್ಲಿ ಸರ್. ಕಲರ್ ಥೆರಪಿ ಬುಕ್ಸ್ ಅಲ್ಲೂ ಒಂದು ಪಾಯಿಂಟ್ ಇದೆ, ರೆಡ್ ಮತ್ತೆ ಗ್ರೀನು ಇದೆ. ಮತ್ತೆ ನಿಮ್ದು ವಿಡಿಯೋದಲ್ಲಿ ಪರ್ಪಲ್ ಯೆಲ್ಲೋ ಸ್ಕೈ ಬ್ಲೂ ಅಂದ್ರೆ ಇದಕ್ಕೆ ಅಂತ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೀರಾ. ಈಗ ಸರ್ ಈ ಅಂದ್ರೆ ನಂಗೆ ಒಂದ್ ಡೌಟ್ ಇದೆ, ಇದನ್ನ ಯೂಸ್ ಮಾಡ್ಬೇಕಾ ಈ ತರ ಯೂಸ್ ಮಾಡ್ಬೇಕಾ ಇದನ್ನ ಅಂತ. ಇವಾಗ ಅಂದ್ರೆ ನೀವು ಮೆಡಿಕಲ್ಗೆ ಹೋದ್ರೆ ಜ್ವರ ಅಂತ ಹಾ ಹೇಳಿದ್ರೆ 4 ರಿಂದ 5 ಟೈಪ್ ಮೆಡಿಸಿನ್ ಸಿಗುತ್ತೆ. ಹಾ ಸರ್ ಓಕೆ ಹೌದು. ಹೌದಲ್ವಾ? ಯಾವತ್ ಹೌದು ತೊಗೊಂಡ್ರು ಸರ್. ಕೂಡ ವಾಸಿ ಆಗತ್ತೆ. ಅವರು ಟೆಕ್ನಾಲಜಿಯಲ್ಲಿ ಅದನ್ನ ಡೆವಲಪ್ ಮಾಡಿರ್ತಾರೆ. ಹಾ ಹೌದು ಸರ್. ಸರಿನಾ? ಅಂದ್ರೆ ಅದ್ರಲ್ಲಿ ಬೆಸ್ಟ್ ಯಾವ್ದು ಅಂತ ಸ್ವಲ್ಪ ಕನ್ಫ್ಯೂಸ್ ಇತ್ತು ಸರ್. ಅಂದ್ರೆ ಈಗ ಎಲ್ಲಾನು ಪಂಚಭೂತಗಳ ಸಮತೋಲನ ಮಾಡೇ ಹೇಳಿರ್ತೀವಿ. ನಿಮ್ಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ, ಎಲ್ಲರ ದೃಷ್ಟಿಕೋನ ಇಟ್ಕೊಂಡು ಹೇಳಿರ್ಬೇಕಾಗತ್ತೆ. ಹೌದಲ್ವಾ? ಹಾ ಇವಾಗ ಆಕಾಶ ಹಾ ತತ್ವ ಸರ್. ಕೊರತೆ ಆಗುತ್ತೆ, ವಾಯು ತತ್ವ ಕೊರತೆ ಆಗುತ್ತೆ. ನಾವು 4-5 ಕಲರ್ ವಿಡಿಯೋದಲ್ಲಿ ಯಾಕೆ ಹೇಳ್ತೀವಿ ಅಂದ್ರೆ ಒಂದು ಡಿಸೀಸ್ ಬಂದಿದೆಯಪ್ಪ ಅಂತಂದ್ರೆ 4-5 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗೇ ಇರುತ್ತೆ. ಇಲ್ಲ ನಿಮಗೆ ಒಂದೇ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿತ್ತು, ಒಂದೇ ಕಲರ್ ಹೇಳಿದ್ರೆ 3-4 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ತೊಂದರೆ ಬಂದವರಿಗೆ ಅದು ಕಲರ್ ಥೆರಪಿ ನಾನು ಹೇಳಿರೋದು ವರ್ಕ್ ಆಗಲ್ಲ, ಆಮೇಲೆ ಹಚ್ಕೊಂಡೇ ವರ್ಕ್ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಒಂದು ಎಕ್ಸ್ಟ್ರಾ 2-3 ಕಲರ್ ಹೇಳ್ತೀವಿ ವಿಡಿಯೋದಲ್ಲಿ. ಅದನ್ನ ಹಾ ಹಚ್ಕೊಂಡಾಗ ಏನಾಗುತ್ತೆ, 2 to 3 or 5 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆದ್ರೂ ಕೂಡ ಈಗ ಆಕಾಶ ಅಗ್ನಿ ವಾಯು ಜಲ ಪೃಥ್ವಿ ಕಾಲ ಈ 4-5 ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿ ಮೆಮೊರಿ ಪವರ್ ಏನಾದರೂ ಲಾಸ್ ಆಗಿತ್ತು ಅಂತಂದ್ರೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ನೀವು ಕಲರ್ ಹಾ ಥೆರಪಿ ಅಟೆಂಡ್ ಕಲರ್ ಥೆರಪಿ ಕಲ್ತಿದ್ದೀರಿ, ಇಲ್ಲ ಇವ್ರ ಆಕಾಶ ಕರೆಕ್ಟ್ ಇದೆ, ಅಗ್ನಿ ಕರೆಕ್ಟ್ ಇದೆ, ವಾಯು ಕರೆಕ್ಟ್ ಇದೆ, ಓನ್ಲಿ ಪೃಥ್ವಿ ಅಷ್ಟೇ ಸರಿ ಇಲ್ಲ ಅಂದಾಗ ಜಸ್ಟ್ ಒಂದು ಯೆಲ್ಲೋ ಕಲರ್ ಹಾಕಾಗುತ್ತೆ, ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಬಿಲೋ ದ ನೇಲ್. ಇದನ್ನ ಎಲ್ಲಿ ಕಲಿತೀರಪ್ಪ ಅಂತಂದ್ರೆ ಕಲರ್ ಥೆರಪಿಯಲ್ಲಿ. ಹೌದಲ್ವಾ? ಇವಾಗ ಡಾಕ್ಟರ್ ಆಗಿ ಸರ್. ಮೆಡಿಸಿನ್ ಕೊಡೋದೇ ಬೇರೆ, ಮೆಡಿಕಲ್ ಅಲ್ಲಿ ಕೇಳಿ ಮೆಡಿಸಿನ್ ತಗೊಳ್ಳೋದೇ ಬೇರೆ. ಹೌದಲ್ವಾ? ಹಾಗಾಗಿ ಕಲರ್ ಥೆರಪಿಯಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಿಮ್ಮನ್ನ ಡಾಕ್ಟರ್ ಮಾಡ್ತೀವಿ. ಸರಿನಾ? ಹಾಗಾಗಿ ಇನ್ನೊಂದು ಎಲ್ಲ ಬೇರೆ ಬೇರೆ 6 ಕೀ ಇದೆ, ಬೇರೆ ಥೆರಪಿ ಇದೆ, ಕಲರ್ ಥೆರಪಿ ಎಲ್ಲ ಬೇರೆ ಇದೆ, ಬೇಸಿಕ್ ಅಲ್ಲೇ ಬೇರೆ ಇದೆ, ಅಡ್ವಾನ್ಸ್ ಅಲ್ಲೇ ಬೇರೆ ಇದೆ. ಅಪ್ಲೈ ಮಾಡಿ ಒಂದು ಕಲರ್ ಅನ್ನ 3 days 5 days 6 days ಅಪ್ಲೈ ಮಾಡಿ, ಅದು ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ಸರ್ ಆ ಕಲರ್ ಹಾಕೊಂಡ್ರೆ ಅದು ವರ್ಕ್ ಆಗ್ತಾ ಇಲ್ಲ, ಬೇರೆ ಯಾವ್ದಾರ ಟ್ರೈ ಮಾಡ್ತೀನಿ, ಬೇರೆ ಟ್ರೈ ಮಾಡಿ. ಕೆಲವೊಬ್ರಿಗೆ ಒಂದು 6 ಕೀ ವರ್ಕ್ ಆಗುತ್ತೆ, ಕೆಲವೊಬ್ರಿಗೆ ಬೇಸಿಕ್ ಕಲರ್ ಥೆರಪಿ ವರ್ಕ್ ಆಗುತ್ತೆ, ಒಬ್ರಿಗೆ ಸುಜೋಕೋ ಥೆರಪಿ ವರ್ಕ್ ಆಗುತ್ತೆ, ಕೆಲವೊಬ್ರಿಗೆ ಮರ್ಮ ವರ್ಕ್ ಆಗುತ್ತೆ, ಇನ್ನೊಬ್ರಿಗೆ ಸಂಖ್ಯಾಶಾಸ್ತ್ರ ವರ್ಕ್ ಆಗುತ್ತೆ. ಡಿಪೆಂಡ್ ಆನ್ ಯುವರ್ ಎನರ್ಜಿ.
ಹೌದಾ, ನಾನೇನ್ ಮಾಡ್ತೀನಿ ಗೊತ್ತಾ, ಆನ್ಲೈನ್ ಕನ್ಸಲ್ಟೇಷನ್ ಅಲ್ಲಿ ಫಸ್ಟ್ 3-4 ವೀಕ್ ಏನ್ ಮಾಡ್ತೀನಿ, ಕಲರ್ ಥೆರಪಿ, ಸೀಡ್ ಥೆರಪಿ ಎಲ್ಲಾನು ಕೊಡ್ತೀನಿ. 100ರಲ್ಲಿ ಒಂದ್ 80 ಜನ ರಿಸಲ್ಟ್ ಹೇಳ್ತಾರೆ, 20 ಜನ ರಿಸಲ್ಟ್ ಹೇಳ್ತಾ ಇಲ್ಲ, ಆಕಳಕ್ ಆಗ್ತಾ ಇಲ್ಲ, ಬಿಜಿ ಶೆಡ್ಯೂಲ್ ಅಂದ್ರೆ ಆ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನು ಟ್ರೀಟ್ ಮಾಡ್ಲಿಕ್ಕೆ, ನೋಡಪ್ಪ ನಿಮ್ ಬಿಜಿ ಶೆಡ್ಯೂಲ್, ಕಲರ್ ಹಾಕಕ್ ಆಗ್ತಾ ಇಲ್ವಾ, ಮೊಬೈಲ್ ಸ್ಕ್ರೀನಿಗೆ ಇಟ್ಬಿಡಿ. ಮೊಬೈಲ್ ಅಂತ ನೋಡೇ ನೋಡ್ತೀರಿ ಅಲ್ವಾ, ಮೊಬೈಲ್ಗೆ ಇಡಿ, ಮೊಬೈಲ್ಗೆ ಹಾಕೊಳ್ಳಿ, ಹಂಗೂನು ಕೂಡ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಸರಿನಾ? ಓಕೆ ಸರ್, ಓಕೆ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು.